ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮಾತುಗಳು ಭಾಳಷ್ಟು ಮಂದಿಯ ಅಥವಾ ಭಾಳಷ್ಟು ರಾಜಕಾರಣಿಗಳ ತಲೆಯಲ್ಲಿ ಗುಮಿಗುಡ್ತಾ ಇದೆ. ಇದು ಮಾತಾಡೋದು ಸರಿ ಇರಲಿಲ್ಲ ಅಂತೇಳಿ. ಯಾಕಂದ್ರೆ ಈವನ್ BJP ಬಿಡ್ರಿ, ಅವರಂತ ವಿರೋಧ ಮಾಡ್ತಿರ್ತಾರೆ. ಕಾಂಗ್ರೆಸ್ಸರು ಸಹಿತ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ಕಾಂಗ್ರೆಸ್ನ ಅನೇಕ ಜನನು ಅಂತರಂಗವಾಗಿ ಇಲ್ಲರಿ ಮಾತಾಡಬಾರ್ದಾಗಿತ್ತು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ಈ ಕೊನೆ ಹಂತದಲ್ಲಿ ಹೇಳೋದು ಏನಪ್ಪ ಅಂದ್ರೆ, ಡಿ ಕೆ ಶಿ ಅವರು ಇಡೀ ವ್ಯಕ್ತಿತ್ವವನ್ನು ಗಮನಿಸಿದಾಗ, ಅವರ ಒಂದು ರಾಜಕೀಯವನ್ನು ಗಮನಿಸಿದಾಗ ಇಂಥ ಮಾತುಗಳು ಸಹಜವಾಗಿ ಬರ್ತಾವೇನು ಅಂತ ಅನ್ನಿಸ್ತದೆ. ಯಾಕಂದ್ರೆ ಅವರಲ್ಲಿ ಒಬ್ಬ ಒಳಗೆ ಏನಪ್ಪ ಅಂತಂದ್ರೆ ಅಹಂಕಾರಿ ಡಿ ಕೆ ಶಿ ಅವರು ಬ್ರದರೇನೋ ಅನ್ನುವಂಥ ಮಾತು ಅನ್ನಿಸ್ತಾ ಇದ್ದಾವೆ. ಮೊದಲು ಯಾವುದೇ ವಿಷಯದಕ್ಕೆ ಆದರೂ ಒಂದು ಉಡಾಫೆ ಮಾತುಗಳು ನಾವು ನೋಡ್ತಾ ಇರ್ತೀವಿ. ಬಟ್ ಆದರೂ ಸಹಿತ ಅದನ್ನು ಬಿಡಬೇಕಾಗಿದೆ ಡಿ ಕೆ ಶಿ ಅವರು. ಯಾಕಂದರೆ ಮುಖ್ಯಮಂತ್ರಿ ಆಗಬೇಕಾಗಿತ್ತಪ್ಪ ಅಂದರೆ ಎಲ್ಲರ ಜೊತೆಗೂ ಸರಿಯಾಗಿ ಒಂದು ಬಿಹೇವ್ ಮಾಡಿಕೊಂಡು ತನ್ನ ವಿರೋಧಿಗಳು ಸಹಿತ ಮೆಚ್ಚುವಂಥ ಕಾರ್ಯಕ್ರಮ ಮಾಡಬೇಕಾಗಿದೆ. ಜೊತೆಗೆ ಭಾಷೆಯನ್ನು ಅಷ್ಟು ಮೃದುಗೊಳಿಸ್ಬೇಕಾಗಿದೆ. ಆ ಕೆಲಸವನ್ನು ಅವರು ಆದಷ್ಟು ಶೀಘ್ರ ಮಾಡಿದರೆ ಒಳ್ಳೆಯದು. ಇಲ್ಲಾಂದ್ರೆ ಪಾರ್ಟಿಯಲ್ಲಿಯೇ ಈ ವಿರೋಧಿಗಳು ಸಹಿತ ಇವ್ರನ್ನ ಇನ್ನೊಂದು ಸ್ವಲ್ಪ ಈ ಹಿನ್ನೆಲೆಯಲ್ಲೇ ಅವ್ರನ್ನ ಬದುಕಿ ಸರಿಸುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಈಗಾಗಲೇ ಪಾರ್ಟಿಯಲ್ಲೇ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ನಡೆದ ಸಿದ್ದರಾಮಯ್ಯ ಅವರಿಗೆ ಮತ್ತು ಇವರಿಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾಳಷ್ಟು MLAಗಳು ಸಿದ್ದರಾಮಯ್ಯ ಕಡೆ ಇದ್ದಾರೆ ಅನ್ನೋದು ಸಹಿತ ಅಷ್ಟೇ ಸತ್ಯದ. ಅವರೆಲ್ಲ ಒಲಿಸ್ಕೋಬೇಕಾಗ್ತಂದ್ರೆ ಪ್ರೀತಿ ವಿಶ್ವಾಸನ ಗೆಲ್ಲಕ್ಕೆ ಸಾಧ್ಯವಿನ ಒಂದು ಹಣ ಅದಪ್ಪ ಮತ್ತೇನೋ ಅದ ನಾನು ನೀವು ಆರಿಸಬೇಕು ಅನ್ನೋಂಥ ಒಂದು ಹುಂಬು ಬುದ್ಧಿಯಿಂದ ಮುಂದುವರೆದ್ರೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಕೊಡಬಹುದು ಅಂತ ಅನ್ನೋದು ಒಂದು ಮಾತುಗಳು ಕೇಳಿ ಬಂದು ಈ ಸಂದರ್ಭದಾಗ. ಒಟ್ಟಾರೆಯಾಗಿ ಈ ಡಿ ಕೆ ಶಿ ಅವರ ಮಾತು ನೆಟ್ಕೋಲ್ಡ್ ಅನ್ನುವಂಥದ್ದು ಮಾತ್ರ ಒಂದು ರೀತಿ ಏನಪ್ಪ ಅಂತಂದ್ರೆ ದೊಡ್ಡ ಇಶ್ಯೂ ಆಗಿ ಅದು ಹಿಂದಿನ ನಾಳೆ BJP ಏನಿದ್ರು ಕಾಂಗ್ರೆಸ್ಗೆ ದೊಡ್ಡ ಹೊಡೆತವನ್ನು ಕೊಡುವಂಥ ಸಾಧ್ಯತೆ ಅದ. ಕಾಂಗ್ರೆಸ್ ಸಹಿತ ಇವತ್ತು ತಮ್ಮೊಳಗೆ ಏನು ನಡೆಸದ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಬನಕ್ಕೆ ಇದೊಂದು ಅನುಕೂಲ ಮಾಡಿಕೊಟ್ಟಂಗೆ ಆಯ್ತು. ಅವರು ನಿಧಾನಕ್ಕೆ ಡಿ ಕೆ ಶಿ ಅವರು ತಾವೇ ಮಾಡುವಂಥ ಅನೇಕ ಗೊಂದಲದ ನಿರ್ಣಯಗಳಿಂದಾಗಿ ಪ್ರಾಬ್ಲಮ್ಗಳನ್ನು ಸಮಸ್ಯೆಗಳು ಎದುರಿಸುವಂಥದ್ದು ಬರ್ತಾ ಇದೆ ಅಂತೇಳಿ ಅನ್ನಿಸ್ಲಿಕ್ಕತ್ತದ ರೀ. ಯಾಕಂದ್ರೆ ಈ ಹಿಂದೆ ಈಶಾ ಫೌಂಡೇಶನ್ದಲ್ಲಿ ಹೋಗಿ ಫಂಕ್ಷನಲ್ಲಿ ಅಟೆಂಡ್ ಆದರು, ಮತ್ತೇನೋ ಮಾಡಿದರು. ತಮ್ಮ ಇವ್ರನ್ನ ಎದುರಾಳಿಗಳ ಮನಸ್ಸು ಸ್ವಲ್ಪ ಹುಂಬತನ ಮಾಡಿದರು. ನಾವು ಒದ್ದಾದರೂ ಅಧಿಕಾರಕ್ಕೆ ಸೂತ್ರ ಅಂತ ಮಾತಾಡಿದರು. ಇವೆಲ್ಲವೂ ಒಬ್ಬ ಡಿ ಕೆ ಶಿ ಅಂತ ಪ್ರಬುದ್ಧ ರಾಜಕಾರಣಿಗೆ ಯೋಗ್ಯವಾಗಿ ಕಾಣುವಂಥ ವಿಷಯ ಎಲ್ಲ. ಈ ದಿಶೆಯಲ್ಲಿ ಇವತ್ತು ಡಿ ಕೆ ಶಿ ಅವರು ಸ್ವಲ್ಪ ಟೀಕೆ ಒಳಗಾಗ್ತಾ ಇದ್ದಾರೆ. ಇದು ಆದಷ್ಟು ನಿಲ್ಲಿಸಲು ಒಳ್ಳೆಯದು. ಈ ಸಂದರ್ಭದಾಗ ಮತ್ತು ಹೇಳ್ದ ನಾನು ನಡೆಸಿದ ಕೆಲವು ಮಾತು ಮಾತಾಡಿದ್ರೆ ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.